ಕೆರೆ ನಮ್ಮ ಊರಿನ ಹೆಮ್ಮೆ. ಹೇಮಾವತಿ ನಮ್ಮ ಜೀವನಾಡಿ. ನಾನು ಈಗಾಗಲೇ ಹೇಳಿದೆ, ಹಲವಾರು ನಾಯಕರ ಪರಿಶ್ರಮದೊಂದಿಗೆ. ಯಾಕೆಂದರೆ ಯಾರಾದರೂ ಪ್ರಶ್ನೆ ಮಾಡ್ಬೋದು ನಿಮ್ಮದೇನಿದೆ ಇದರಲ್ಲಿ ಅಂತ. ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ಕೇವಲ 7 ವರ್ಷ ಆಗಿದೆ. 2018ರಲ್ಲಿ ನಾನು ರಾಜಕೀಯಕ್ಕೆ ಬಂದೆ. ಒಂದು ಬಾರಿ ಇಂಡಿಪೆಂಡೆಂಟಾಗಿ ನಿಂತು ಸೋತೆ. 2 ವರ್ಷಕ್ಕೆ ನನ್ನನ್ನು ಎಲ್ಲ 36 ತಾಲೂಕು 5 ಜಿಲ್ಲೆಯ ಪದವೀಧರರು ನನ್ನನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ರು. ಅದಾದ ನಂತರ 5 ವರ್ಷ ಕಳೆದಿದೆ. ನಾನು ಯಾವತ್ತೂ ಕೂಡ ಹಿಂದೆ ನೋಡಿಲ್ಲ. ನಾನು ಅನುಭವಿ ರಾಜಕಾರಣ ಅಲ್ಲ. ನಾನು 24 ವರ್ಷಕ್ಕೆ 23 ವರ್ಷಕ್ಕೆ MLA ಆದವನು ಅಲ್ಲ. ರಾಜಕೀಯ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಹತ್ವಾಕಾಂಕ್ಷೆ ಇಟ್ಕೊಂಡು ಶಿರಾಗೆ ನನ್ನ ಜನ, ನನ್ನ ತಾಲೂಕು, ನಮ್ಮೂರು ಅಂತ 25 ವರ್ಷದಿಂದ ನಾನೇನು ಬಂದೆ, ಅವತ್ತಿಂದ ಇವತ್ತಿನವರೆಗೂ ನನ್ನ ಕೈಲನ್ನಾಗಿಟ್ಕೊಂಡು ಶಿಕ್ಷಣವನ್ನೇ ಒಂದು ಪ್ರಮುಖವಾಗಿ ನಾನು ಎಲ್ಲ ಕಡೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವರಿಗೆ ಉಚಿತ ಶಿಕ್ಷಣ, ಯಾರಿಗೆ ಹಣ ಇದೆ ಅವ್ರ ಹತ್ರ ಹಣ ತಗೊಂಡು ಇಲ್ಲದೇ ಇರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಈಗ MLC ಆಗಿ 5 ವರ್ಷ ಆಯಿತು. ಈ ತಾಲೂಕಿನಲ್ಲಿ 6 ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಶಾಲೆಗಳಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಈಗ ನಮ್ಮ ಮುಂದಿನ ಗುರಿ ಏನಿದೆ, ಇನ್ನು 1 ವರ್ಷ ನನಗೆ ಅವಧಿ ಇದೆ. ನಾನು ಈ ಸಂದರ್ಭದಲ್ಲಿ ಗಂಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಗಂಗಾ ಮಾತೆಯನ್ನು ವಿಶೇಷವಾಗಿ ನಾನು ಹುಲಿಕುಂಟೆ, ಯಾರೋ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ನಿನಗೆ ಅರ್ಹತೆ ಏನಪ್ಪ ಹೋಗಿ ನೀನು ಪೂಜೆ ಮಾಡೋದಕ್ಕೆ ಅಂತ. ಇದೊಂದು ರೀತಿ ಹೆಂಗಾಗುತ್ತೆ ಅಂದರೆ, ಇದು ವರುಣ ಮಳೆ ಕೊಡ್ತಾನೆ. ಮಳೆ ಬಂದರೆ ನಮ್ದೆಲ್ಲ ಆಟ. ನಾವು KRS ತುಂಬುತ್ತೆ, ತುಂಬುತ್ತೆ, ಅದೆಲ್ಲ ಆದಮೇಲೆ ಇಲ್ಲಿ ನೀರು ಬರುತ್ತೆ. ಒಂದು. ಎರಡನೇದಾಗಿ ನಾನು ಕೂಡ ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವನಾಗಿ, ಈ ತಾಲೂಕಿನ ಪ್ರಜೆಯಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕನಾಗಿ 5 ವರ್ಷಗಳಿಂದ ಯಾರಿಗೂ ಕೂಡ ಕಳಂಕ ತರದೇ ಇರೋ ರೀತಿ ನಾನು ತಾಲೂಕಿನಲ್ಲಿ ನನ್ನ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಯುವಕರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಗೌರವ ಕೊಟ್ಕೊಂಡು. ಹಾಗಾಗಿ ಇದು ಅರ್ಹತೆ ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ಶಿರಾ ತಾಲೂಕಿನ ಪ್ರಜೆಗೂ ಕೂಡ ಗಂಗಾ ಪೂಜೆ ಮಾಡೋದಕ್ಕೆ, ಗಂಗಾ ಮಾತೆಗೆ ಬಾಗಿನ ಅರ್ಪಿಸೋದಕ್ಕೆ ಅರ್ಹತೆ ಇದೆ. ಇದಕ್ಕೆ ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಮೇಲೆ ನಾವು ಯಾರಿಗೂ ಕೂಡ ಪರ್ಮಿಷನ್ ತಗೋಬೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಂಗಾ ಮಾತೆ ದೇವ್ರು ಕೊಟ್ಟಿರೋದು ಇದು, ಆಯ್ತಲ್ಲ. ನಾವು ಈಗಾಗಲೇ ಎಲ್ಲರನ್ನೂ ನಾನು ಸ್ಮರಿಸ್ಕೊಂಡಿದ್ದೀನಿ. ಇದರಿಂದ ಯಾರ್ಯಾರು ಇದ್ದಾರೆ, ಯಾರ್ಯಾರು ಶ್ರಮಿಸಿದ್ದಾರೆ. ನಾನು ಈಗ ಹೇಳಿದೆ, ನಾನು ರಾಜಕೀಯ ಪ್ರವೇಶ ಮಾಡಿ ಕೇವಲ 7 ವರ್ಷ. 7 ವರ್ಷದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿಗೆ, ಒಬ್ಬ ಶಾಸಕನಾಗಿರುವಂಥ ಅವಕಾಶ ಸಿಕ್ಕಿದೆ ಅಂದರೆ ಬಹುಶಃ ನನಗೊಬ್ಬನಿಗೇನೆ. ಕೇವಲ 7 ವರ್ಷದಲ್ಲಿ 5 ವರ್ಷ ಶಾಸಕ ನಾನೇನು 20 ವರ್ಷದ ರಾಜಕಾರಣಿ ಅಲ್ಲ, ಅನುಭವ ಅಲ್ಲ. ನಮ್ಮಪ್ಪ ರಾಜಕಾರಣಿ ಅಲ್ಲ, ನಮ್ಮಪ್ಪ MP ಅಲ್ಲ, MLA ಅಲ್ಲ. ನಾನು ಯಾವ ರಾಜಕೀಯನೂ ನೋಡಿರೋನಲ್ಲ. ಆದರೆ ಒಂದೇ ಇಚ್ಛಾಶಕ್ತಿ, ನಾನು ನನ್ನ ಜನಗಳಿಗೆ, ನನ್ನ ರೈತಾಪಿ ಜನಗಳಿಗೆ ಸೇವೆ ಮಾಡಬೇಕು. ಇವತ್ತು ಮದ್ಲೂರು ಕೆರೆ ಗಂಗಾ ಮಾತೆ ಮೇಲೆ ಆಣೆ ಮಾಡಿ, ನಾನು ಹುಲಿಕುಂಟೆ ಹೋಬಳಿಯಿಂದ ಬಂದಿರೋದ್ರಿಂದ, ಹುಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮ ನಮ್ಮ ತಂದೆ ಊರು, ನನ್ನ ತಾಯಿ ಊರು ಗೌಡ್ಗೆರೆ ಕೇರಂಗನಹಳ್ಳಿ ಭೂತಪ್ಪನ ದೇವಸ್ಥಾನದ ಹತ್ರ. ಈ 2 ಹೋಬಳಿಗಳಿಗೆ ನೀರನ್ನು, ಮದ್ಲೂರು ಕೆರೆ ನೀರನ್ನು ಕೆರೆಗಳಿಗೆ ತುಂಬಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ, ಇವತ್ತು ಹುಲಿಕುಂಟೆ ಹೋಬಳಿ ಏನಿದೆ, ಇಡೀ ಶಿರಾ ತಾಲೂಕಲ್ಲಿ ಇವತ್ತು ಬುಕ್ಕಾಪಟ್ಟಣ ಇರ್ಬೋದು, ಹಾಗೆ ನಮ್ಮ ಗೌಡ್ಗೆರೆ, ಕಸಬಾ, ಈ ಎಲ್ಲ ಹೋಬಳಿ ಸ್ವಲ್ಪ ನೀರಿನ ಎಲ್ಲ ಸೌಲಭ್ಯ, ಕಳ್ಳಂಬೆಳ ಹೋಬಳಿ ಸಂಪದ್ಭರಿತವಾಗಿದೆ. ಇಲ್ಲಿಂದ ಈ ಕೆರೆ ತುಂಬಿದಾಗ ನಾವು ನೀರನ್ನು, ಹೆಚ್ಚುವರಿ ನೀರನ್ನು ಆ ಭಾಗಕ್ಕೆ ತಗೊಂಡೋಗೋದಕ್ಕೆ ಯಾವ ತೊಂದರೆ ಕೂಡ ಇಲ್ಲ. ಆ ಕಾರಣಕ್ಕಾಗಿ ನಾನು ಈಗಿನ ಶಾಸಕರಿಗೂ ಹೇಳ್ತೇನೆ, ನಾವು ಕೂಡ ಮುಂದೆ ಅವಕಾಶ ಬಂದಾಗ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ, ನಮ್ಮ ಹುಲಿಕುಂಟೆ ಹೋಬಳಿ ಏನು ಬರದ ನಾಡಾಗಿದೆ, ಗೌಡ್ಗೆರೆ ಹೋಬಳಿ ಏನು ಡ್ರಾಟ್ ಆಗಿದೆ, ಜನ ಪ್ರತಿ ವರ್ಷ ಶೇಂಗಾ ಬಿತ್ತನೆ ಮಾಡ್ತಾರೆ, ಬರೀ ಕೈ ಸುಟ್ಕೋತಾರೆ, ಪ್ರತಿ ವರ್ಷ ಇದಾಗಿದೆ. ಹಾಗಾಗಿ ಅತ್ಯಗತ್ಯವಾಗಿ ಆ ಹುಲಿಕುಂಟೆ ಹೋಬಳಿ ಮತ್ತು ನಮ್ಮ ಗೌಡ್ಗೆರೆ ಹೋಬಳಿಯ ಕೆರೆಗಳನ್ನು ತುಂಬಿಸುವಂಥ ಕೆಲಸಕ್ಕೆ ಖಂಡಿತವಾಗ್ಲೂ ಕೂಡ ಯಾವ ಆಡಳಿತ ಕೂಡ ಶಾಶ್ವತ ಅಲ್ಲ. ನಮಗೆ ನಿಶ್ಚಯವಾಗಿ ಈಗಾಗಲೇ ಗೊತ್ತಾಗಿದೆ, ಮುಂದಿನ ಆಡಳಿತ BJP ಸರ್ಕಾರ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ನಾವು ಆ ದಿಕ್ಕಿನಲ್ಲಿ ಕೆಲಸ ಮಾಡಿ, ಎಲ್ಲ ರೈತಾಪಿ ಸ್ನೇಹಿತರನ್ನ ಜೊತೆ ಕರ್ಕೊಂಡು ಎಲ್ಲರೂ ಕೂಡ ನಾನು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರಬೇಕು ಅನ್ನೋ ಒಂದು ಹಂಚ್ಕೊಂಡು ತಿನ್ನೋ ರೀತಿ ಆಧಾರದ ಮೇಲೆ ಈ ಕೆಲಸವನ್ನು ಮಾಡೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ಇವತ್ತು
ಈ ಮದ್ಲೂರು ಕೆರೆ ನಮ್ಮ ಒಂದು ರೀತಿ ಯಾವುದೋ ಒಂದು ದೊಡ್ಡ ಸಾಗರ ನೋಡಿದ ರೀತಿ ಅನುಭವ ಆಗುತ್ತೆ ನಮಗೆಲ್ಲರಿಗೂ ಕೂಡ. ದೊಡ್ಡ ಸಾಗರ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗೋದಕ್ಕೆ ಇನ್ನೂ ಕೂಡ ಮುಂದೆ ಅವಕಾಶ ಇದೆ. ಈಗಾಗಲೇ ಬಂದಂಥ ರಾಜಕಾರಣಿಗಳು ಬೇಕಾದಷ್ಟು ಮಾಡಿದ್ದಾರೆ. ನಾವು ಕೂಡ ಆಕಾಂಕ್ಷೆ ಇಟ್ಕೊಂಡೇ ಬಂದಿದ್ದೀವಿ. ಸ್ವಾರ್ಥಕ್ಕೆ ನಾನೇನೋ ಕಾರ್ ಕೊಂಡ್ಕೋಬೇಕು, ಮನೆ ಕೊಂಡ್ಕೋಬೇಕು ಅಂತ ರಾಜಕಾರಣಕ್ಕೆ ಬಂದಿಲ್ಲ. ದೇವರೆಲ್ಲ ಕೊಟ್ಟಿದ್ದಾನೆ. ಈಗ ಮಾಡಬೇಕಾಗಿರೋದೇನು, ನಮ್ಮ ಕೈಲಾದ ಸೇವೆಯನ್ನು ಈ ತಾಲೂಕಿನ ಮಣ್ಣಿನಲ್ಲಿ ಹುಟ್ಟಿರೋದ್ರಿಂದ ಎಲ್ಲ ರೈತಾಪಿ ವರ್ಗದ ಜನರಿಗೆ, ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟು ಬಂದವನು, ನಾನು ಬಡತನದಿಂದ ಬಂದಿರೋನು, ಹಾಗಾಗಿ ಬಡವರ ಕಷ್ಟ ಗೊತ್ತಿದೆ. ಆ ಕಾರಣಕ್ಕಾಗಿ ಮುಂದೆ ನಿಮ್ಮೆಲ್ಲರ ಜೊತೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಖಂಡಿತ ನಾನು ಕೂಡ ಈ ತಾಲೂಕಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಸಮಾಜಮುಖಿ ಕೆಲಸವನ್ನು ಮುಂದುವರಿಸೋಣ ಅನ್ನೋ ಮಾತನ್ನು ಹೇಳ್ತೇನೆ. ಈ ಅವಕಾಶಕ್ಕಾಗಿ ಇದರಿಂದ ಶ್ರಮಪಟ್ಟಂಥ ನಮ್ಮ ಮೂರ್ತಿ ಮಾಸ್ಟ್ರು ಅವರು ಹೇಳಲ್ಲ, ಮಾಡ್ತಾರೆ. ಹಾಗೆ ನಮ್ಮೆಲ್ಲ ಮುಖಂಡರು ಏನಿದ್ದೀರಿ ಇಲ್ಲೆಲ್ಲರೂ ಕೂಡ, ಅದು ಪ್ರತಾಪು, ನಮ್ಮ ಎಲ್ಲಿಗೆರೆ ಮೂರ್ತಿ, ಹಾಗೆ ನಮ್ಮ ರಾಮಕೃಷ್ಣಣ್ಣ, ಜೊತೆಗೆ ನಮ್ಮ ಪಟೇಲ್ ಈರಣ್ಣ, ವಿರೂಪಾಕ್ಷ, ನಮ್ಮ ನಾಗರಾಜ್ ಗೌಡ, ಈ ರಾಜಣ್ಣ, ಎಲ್ಲ ಮುಖಂಡರು, ಇವರು ಅಂತಲ್ಲ ಎಲ್ಲರೂ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ನಾವು ಮೊನ್ನೆ ದಿವಸ ತೀರ್ಮಾನ ಮಾಡಿದ್ದು ಒಂದು, ನಾವು ಗಂಗಾ ಪೂಜೆ ಮಾಡಬೇಕು ಅಂತೇಳಿ. ಆ ರೀತಿ ಪೂಜೆ ಆಗಿದೆ. ಇದರಲ್ಲಿ ಯಾರೂ ಯಾವುದನ್ನು ಅನ್ಯತಾ ಭಾವಿಸುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಧನ್ಯವಾದ. ನೋಡಿ, ಪಕ್ಕದಲ್ಲಿ ನೀವು ಕಮಲ, ನಮ್ಮ ಯಾವ ಊರಿನ ಕೆರೆನಲ್ಲೂ ಕಮಲ ಇಲ್ಲ. ಇಲ್ಲಿ ಮದ್ಲೂರು ಕೆರೆನಲ್ಲಿ ಕಮಲ ಅರಳಿದೆ. ಯಾಕಂದ್ರೆ ನಾವು ಯಡಿಯೂರಪ್ಪನವ್ರನ್ನ ಮರೆಯಂಗಿಲ್ಲ. ನಾನು ಹೇಳ್ತೇನೆ, ಸನ್ಮಾನ್ಯ ಟಿ.ಪಿ. ಜಯಚಂದ್ರ ಅವರು MLA ಆಗಿದ್ದಾಗ, ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಒಪ್ಪಿಗೆಯೊಂದಿಗೆ ಕೇಂದ್ರದಿಂದ 50 ಕೋಟಿ ಹಣವನ್ನು ತಂದು ಚಾನಲ್ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಇವತ್ತಿನ ಶಾಸಕರು ಮಾಡಿದರು. ಅದು ಸುಮಾರು ವರ್ಷಗಳು ಕಾಲುವೆ ಮಾಡಿ ಸುಮಾರು ವರ್ಷಗಳು ನೀರು ಬರ್ಸೋಕ್ಕಾಗಿರಲಿಲ್ಲ. ನಮ್ಮ ಪಕ್ಷದವರೇ, ತುಮಕೂರು ಜಿಲ್ಲೆಯವರು ಕೆಲವು ಇದನ್ನು ವಿರೋಧ ಮಾಡ್ತಾಯಿದ್ರು ಸಹಜವಾಗಿ. ಆದರೆ ಅವರೆಲ್ಲರನ್ನೂ ಕೂಡ ಒಪ್ಪಿಸಿ ಆ ಉಪಚುನಾವಣೆ ಸಂದರ್ಭದಲ್ಲಿ ಅವತ್ತು ರಾಜೇಶ್ ಗೌಡರು ಕೂಡ ನಮ್ಮ ಜೊತೆಗಿದ್ದರು. ನಾವೆಲ್ಲ ಒಟ್ಟಾಗಿ ಸೇರಿ ಅಂದಿನ ಏನು ಮುಖ್ಯಮಂತ್ರಿಗಳನ್ನು, ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಮೊದಲನೇ ಬಾರಿಗೆ ನೀರನ್ನು ಹರಿಸಿದ್ದು BJP ಸರ್ಕಾರ, ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರು ನಾವು ಮರೆಯಂಗಿಲ್ಲ. ಅವತ್ತು ಮಾಧುಸ್ವಾಮಿಯವರು ಕೂಡ ಹೇಳಿದ್ರು, ಇದು ಯಾಕೆ ತೊಗೊಂಡೋಗ್ತೀರಾ ಹಾಗೆ ಹೀಗೆ, ಅಧಿಕಾರಿಗಳನ್ನ ಜೈಲ್ಗೆ ಹಾಕಿ. ನಾನು KDP ಸಭೆಯಲ್ಲಿ ಹೇಳಿದೆ, ಜೈಲ್ಗೆ ಹಾಕೋದಾದ್ರೆ ಅಧಿಕಾರಿಗಳನ್ನ ಹಾಕ್ಬೇಡ್ರಿ, ಮೊದಲು ನನ್ನನ್ನು ಜೈಲ್ಗೆ ಹಾಕಿ. ನಾವು ಏನು MLC MLA ಇದ್ದೀವಿ, ನಮ್ಮನ್ನು ಜೈಲ್ಗೆ ಹಾಕಿ ಅನ್ನೋ ಮಾತನ್ನು ಹೇಳಿದ್ವಿ. ಇದು ಕುಡಿಯೋ ನೀರಿಗೆ ನಾವು ಯಾವ ಆತಂಕ ಇರಲ್ಲ. ಅದು ಯಾವ ಬೇಸಿನಿಂದ ಯಾವ ಬೇಸಿನ್ ಬೇಕಾದ್ರೂ ನಾವು ತಗೊಂಡೋಗೋ ಅವಶ್ಯಕತೆ ಇದೆ. ಅದೇ ದಿಕ್ಕಿನಲ್ಲಿ ಮುಂದುವರೆದು ಖಂಡಿತ ನಾವು ಮುಂದಿನ ದಿನಗಳಲ್ಲಿ, ಮತ್ತೊಮ್ಮೆ ಹೇಳ್ತೇನೆ, ಹುಲಿಕುಂಟೆ ಹೋಬಳಿ ಮತ್ತು ಗೌಡಗೆರೆ ಹೋಬಳಿ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ನಿಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತೇವೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.